ನಮ್ಮ ಹಿರನಹಳ್ಳಿ ಗ್ರಾಮಸ್ಥರಿಗೆಲ್ಲ ನಿಮ್ಮ ಮಂಜುನಾಥ ಮಾಡುವ ನಮಸ್ಕಾರಗಳು. ಅಂದಹಾಗೆ ಇದೇ ತಿಂಗಳು ತಾರೀಕು 15ರಂದು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಆದರೆ ಏನೇ ಹೇಳಿ, ನಮ್ಮ ಚಿಕ್ಕ ವಯಸ್ಸಿನ ಸಂಕ್ರಾಂತಿಯ ಸೊಬಗೆ ಬೇರೆ. ಅದನ್ನು ಬಣ್ಣಿಸೋದು ಮಾತುಗಳಲ್ಲಿ ಬಹಳ ಕಷ್ಟ ಬಿಡಿ. ಸಂಕ್ರಾಂತಿ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅದೊಂದು ಸುಗ್ಗಿ ಹಬ್ಬ. ಈ ದಿನದ ವಿಶೇಷ ಅಂದರೆ ರೈತರು ಆ ಬೆಳೆಯನ್ನು ಬೆಳೆದು ಆ ಸಮೃದ್ಧಿಯನ್ನು ಪಡೆದುಕೊಳ್ಳುವಂತಹ ಒಂದು ಸಂತಸದ ದಿನ. ಇದಕ್ಕೆ ಕಾರಣರಾದಂತಹ ರೈತ ಇರ್ಬೋದು, ಭೂಮಿ ಇರ್ಬೋದು, ಪಶುಗಳಿರ್ಬೋದು, ಎತ್ತುಗಳಿರ್ಬೋದು ಮತ್ತು ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವೇ ಈ ಸಂಕ್ರಾಂತಿ. ಈ ಹಬ್ಬವನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಊರಿನಲ್ಲಿ ಹಿರಿಯರು ಹಾಗೂ ಪ್ರಮುಖರು ಸದಾ ಸಂಪ್ರದಾಯಬದ್ಧವಾಗಿ ಆಚರಿಸ್ಕೊಂಡು ಬರ್ತಾನೆ ಇದ್ದಾರೆ. ನಾವೇನಪ್ಪ ಅಂದರೆ ನಮ್ಮ ಸಮಿತಿ ಕಡೆಯಿಂದ ನಮ್ಮ ಸದಸ್ಯರುಗಳಾಗಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಈ ಹಬ್ಬಕ್ಕೆ ಸೇರಿಕೊಂಡು ಸ್ವಲ್ಪ ಬಣ್ಣ ಮತ್ತು ಸಂಭ್ರಮದ ಸುವಾಸನೆ ಸೇರಿಸೋದಷ್ಟೇ ನಮ್ಮ ಉದ್ದೇಶ. ಏನಕ್ಕೆ ಹೀಗೆ ಮಾಡಬೇಕು? ನಮ್ಮ ಸಂಸ್ಕೃತಿ ಉಳಿಬೇಕು, ಯುವ ಜನರಿಗೆ ಅದರ ಮಹತ್ವ ತಿಳಿಬೇಕು ಮತ್ತು ಊರಿನ ಒಗ್ಗಟ್ಟು ಇನ್ನಷ್ಟು ಗಟ್ಟಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ನೀವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಹಿರಿಯರ ಮಾರ್ಗದರ್ಶನದಲ್ಲಿ ಒಟ್ಟಾಗಿ ಸಂಕ್ರಾಂತಿಯನ್ನು ಸಂತೋಷದಿಂದ ಆಚರಿಸೋಣ. ಬನ್ನಿ ಆ ದಿನ ಸುಂದರ ನೆನಪುಗಳನ್ನು ನಿರ್ಮಿಸೋಣ, ಸಂಭ್ರಮದಿಂದ ಸಮಯ ಕಳೆಯೋಣ ಮತ್ತು ಸಂತೋಷ ಹಂಚಿಕೊಳ್ಳೋಣ. ನಮ್ಮ ಸಮಿತಿಯಿಂದ ಈ ಸೇವೆ, ಸಂಸ್ಕೃತಿ ಮತ್ತು ಸೌಹಾರ್ದತೆ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರೋಣ. ಧನ್ಯವಾದ.